जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्तिस्तु सताम् अशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे एकादशेऽध्याये अद्य कथानुवादे सति किञ्चित् पूर्वकथानुवादः। ಹಿಂದೆ 13ನೇ ಶ್ಲೋಕದಲ್ಲಿ ಭಗವಂತನ ಹಾಗೂ ಜೀವರ ಮತ್ತೆ ಜಡ ಎಲ್ಲ ಪದಾರ್ಥಗಳ ಭೇದ ತಿಳಿಬೇಕು. ಇದೆಲ್ಲ ಒಂದೇ ಅಂತ ತಿಳಿಬಾರ್ದು. ಹಾಗೆ ಯಾರು ತಿಳಿತಾರೋ ಅವ್ರಿಗೆ ಯಾವ ದುರ್ಗತಿಯನ್ನ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಅನ್ನೋದನ್ನ ಈ ಸ್ಕಂದ ಪುರಾಣದ ಮಾತು ಬಹಳ ಎಚ್ಚರಿಸ್ತು. ಅಲ್ಲಿ ಇತಿಹಾಸ ಮತ್ತೆ ವೇದ ಇದೆಲ್ಲ ಅಂಥವನ್ನ ಅಂಧನ್ ತಮಸ್ಸಿಗೆ ಹಾಕತ್ತೆ ಅಂತ ಇದೆ. ಇತಿಹಾಸ ಅಂದ್ರೆ ಅದು ಶಬ್ದ, ಅದು ಶಬ್ದ ಹೇಗೆ ಆ ಜೀವರನ್ನ ಅಂಥವ್ರನ್ನ ಅಂಧನ್ ತಮಸ್ಸಿಗೆ ಹಾಕೋದು ಅಂದ್ರೆ ಅಭಿಮಾನಿ ದೇವತೆಗಳು ಅಂತ. ಅವರೆಲ್ಲ ಅಂಧನ್ ತಮಸ್ಸಿಗೆ ಹಾಕ್ತಾರೆ ಅಂದ್ರೆ ಅರ್ಥ ಶಾಪ ಕೊಡ್ತಾರೆ ಅಂತ ಅರ್ಥ. ಅವರೆಲ್ಲ ಶಾಪ ಕೊಡೋದು, ಇತಿಹಾಸ ಶಾಪ ಕೊಡುತ್ತೆ, ವೇದ ಶಾಪ ಕೊಡುತ್ತೆ ಅಂದ್ರೆ ಅದ್ರ ಅಭಿಮಾನಿ ದೇವತೆಗಳು ಶಾಪ ಕೊಡ್ತಾರೆ ಅಂತ ಅರ್ಥ. ಅದನ್ನ ಸೇತಿಹಾಸೈರ್ವೇದೈಹಿ ಇತಿ ತದ್ ಅಭಿಮಾನಿಭಿ ಇತ್ಯರ್ಥ ಅಂತ ಅದನ್ನೆಲ್ಲ ವ್ಯಾಖ್ಯಾನದಲ್ಲಿ ಬಿಡಿಸಿದ್ದಾರೆ. ಇನ್ನು ಅನಾದ್ಯನಂತ ಕಾಲೀನಾಹ ಅಂತ ಇದೆ. ಅನಾದಿ ಅನಂತ ಕಾಲ ಅಂದ್ರೆ ಆದಿ ಇಲ್ಲ, ಅಂತ್ಯ ಇಲ್ಲ, ಮೊದಲಿಲ್ಲ, ಕೊನೆ ಇಲ್ಲ. ಇದನ್ನ ಹೇಳ್ತಾ ಯಾವಾಗ್ಲೂ ಒಂದೇ ತರ ಇರುವಂತಹ, ಈಗಲೂ ಹಾಗೆ ಹಿಂದೆ ಇರುವಂತಹ ಪ್ರತಿಯೊಂದು ವಸ್ತು ಏನಿದೆ ಆ ಎಲ್ಲಾ ವಸ್ತುಗಳು ಸತ್ಯ. ಅದನ್ನ ಯಾವುದೂ ಸುಳ್ಳು ಅಂತ ತಿಳ್ಕೊಳ್ಬಾರ್ದು ಅಂತ. ಅದನ್ನ ಸುಳ್ಳು ಅಂತ ತಿಳ್ಕೊಂಡು ಅಪಾರ್ಥವಾಗಿ ಚಿಂತನೆ ಮಾಡಿದ್ರೆ ಅಂಧನ್ ತಮಸ್ಸೆ ಅಂತ ಅದನ್ನ ನಿಂದನೆ ಮಾಡ್ತಾ ಮುಂದಕ್ಕೆ ಭಗವಂತನ ಈ ಪ್ರಾಕೃತ ಮತ್ತೆ ವೈಕೃತ ಅಂತ ಸೇರ್ಕೊಂಡು 9 ವಿಧ ಸೃಷ್ಟಿ ಏನಿದೆ, ಆ ಸೃಷ್ಟಿಯನ್ನ ಯಾವುದನ್ನು ಪ್ರಾಕೃತ ಅಂತ ಕರೀತಾರೆ, ಯಾವುದನ್ನು ವೈಕೃತ ಅಂತ ಕರೀತಾರೆ ಅಂದಾಗ ಭಾಗವತ ತಾತ್ಪರ್ಯದ ಒಂದು ಮಾತನ್ನ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ ಅವ್ಯಕ್ತಾದ್ಯ ಪೃಥಿವ್ಯಂತ ಸರ್ವಾ ಪ್ರಕೃತಯ ಸ್ಮೃತ ತದುಪಾದಾನಕ ಸರ್ಗ ಪ್ರಾಕೃತ ಪರಿಪಠ್ಯತೆ ಅಂತ ಒಂದು ಶ್ಲೋಕ. ಪ್ರಾಕೃತ ಸೃಷ್ಟಿ ಅಂದ್ರೆ ಏನು ಅಂದ್ರೆ ಈ ಅವ್ಯಕ್ತ ತತ್ವದಿಂದ ಹಿಡಿದು ಪೃಥಿವಿವರೆಗೆ ಎಲ್ಲವನ್ನ ಪ್ರಕೃತಿ ಪ್ರಕೃತಿ ಅಂತ ಕರೀತಾರೆ. ಅವ್ಯಕ್ತ ತತ್ವ ಅಂದ್ರೆ ಮೊದಲೆಂದು ಮೂಲ ಏನಿದೆಯಲ್ಲ, ಲಕ್ಷ್ಮಿ ಅಭಿಮನ್ಯಮಾನವಾದ ತತ್ವ ಅವ್ಯಕ್ತ ಅಂತ ಕರೀತಾರೆ. ಆ ಅವ್ಯಕ್ತ ತತ್ವಕ್ಕಿಂತ ಒಂದು ಮೇಲಿನ ತತ್ವ ಇದೆ, ಅದು ಪುರುಷ ಅಂತ ಕರೀತಾರೆ. ಅವ್ಯಕ್ತಾತ್ ಪುರುಷ ಪರಹ ಅಂತ ಹೇಳ್ತಾರೆ. ಈ ಕಾಟಕೋಪನಿಷತ್ತಿನೆಲ್ಲ ಬರುತ್ತೆ. ಅಲ್ಲಿ ಅವ್ಯಕ್ತ ಪುರುಷ ಮೊದಲು ಅಂದ್ರೆ ಭಗವಂತ, ಆಮೇಲೆ ಅವ್ಯಕ್ತ ಅಂದ್ರೆ ಲಕ್ಷ್ಮೀ ದೇವಿ ಅಂತ ಅರ್ಥ. ಆ ಅವ್ಯಕ್ತದಿಂದ ಹಿಡಿದು ಪೃಥಿವಿವರೆಗೆ ಅಂದ್ರೆ ಧರಾಭಿಮಾನಿ ಅಂತ ಹೇಳ್ತೀವಲ್ಲ, ಧರೆ ಅಭಿಮಾನಿನಿ ದೇವತೆ ಅಂತ. ಅಂಥ ಪೃಥಿವಿ ಭೂಮಿ ಏನಿದೆ ಅಲ್ಲಿವರೆಗೆ ಎಲ್ಲವನ್ನ ಪ್ರಕೃತಿ ಪ್ರಕೃತಿ ಅಂತ ಕರೀತಾರೆ. ಹಾಗಾದ್ರೆ ಪ್ರಕೃತಿ ಅಂದ್ರೆ ಅವ್ಯಕ್ತ ಒಂದೇ ಅಲ್ಲ, ಪುರುಷ ಆದ್ಮೇಲೆ ಸಿಗೋ ಅವ್ಯಕ್ತ ತತ್ವ ಇದೆಯಲ್ಲ, ಲಕ್ಷ್ಮಿ ಅಭಿಮಾನಿನಿ ಆಗಿದ್ದಾಳಲ್ಲ, ಅದು ಒಂದೇ ಅಲ್ಲ. ಅವ್ಯಕ್ತದಿಂದ ಹಿಡಿದು ಅವ್ಯಕ್ತ ತತ್ವ ಮತ್ತೆ ಅಹಂಕಾರ ತತ್ವ, ಮಹತ್ತತ್ವ ಏನೇನಿದೆಯಲ್ಲ ಮುಂದಕ್ಕೆಲ್ಲ, ಆ ಪ್ರತಿಯೊಂದು ತತ್ವಗಳು ಮುಂದಿನ ಏನೇನಿದೆ ಪೃಥ್ವಿವರೆಗೆ ಎಲ್ಲವನ್ನು ಪ್ರಕೃತಿ ಅಂತ ಕರೀತಾರೆ. ಈ ಪ್ರಕೃತಿಯನ್ನ ಕಾರಣ ಮಾಡಿಕೊಂಡು ಹುಟ್ಟೋ ಪದಾರ್ಥಗಳಿದೆಯಲ್ಲ ಅಥವಾ ಆಗುವಂತಹ ಸೃಷ್ಟಿ ಇದೆಯಲ್ಲ, ಅದಕ್ಕೆ ಪ್ರಾಕೃತ ಸೃಷ್ಟಿ ಅಂತ ಕರೀತಾರೆ. ಹಾಗಾದ್ರೆ ಪ್ರಕೃತಿಯನ್ನೇ ಉಪಾದಾನ, ಹೇಗೆ ಮಣ್ಣನ್ನ ಉಪಾದಾನ ಮಾಡಿಕೊಂಡು ಮಡಿಕೆ ಆಗತ್ತೆ, ಮಡಿಕೆಗೆ ಮಣ್ಣು ಉಪಾದಾನ ಕಾರಣ ಅಂತೀವಿ. ಉಪಾದಾನ ಕಾರಣ ಅಂದ್ರೆ ಅದೇ ಬದಲಾಗೋದು ಇನ್ನೊಂದಾಗಿ, ಅದನ್ನ ಉಪಾದಾನ ಅಂತ ಕರೀತಾರೆ. ಉಪಾದಾನ ಕಾರಣ ಅಂತ ಅದಕ್ಕೆ ಶಬ್ದಕ್ಕೆ ಅರ್ಥ. ಅದನ್ನ ಹಾಗೆ ವ್ಯವಹಾರ ಮಾಡ್ತಾರೆ. ಹಾಗೆ ಇಲ್ಲಿ ಪ್ರಕೃತಿಯನ್ನೇ ಉಪಾದಾನವಾಗಿ ಇಟ್ಕೊಂಡಿದ್ದು ಅಂದ್ರೆ ಪ್ರಕೃತಿಯ ಬದಲಾವಣೆ ಅಂತ ಅರ್ಥ. ಅಂದ್ರೆ ಪೃಥ್ವಿ ಬದಲಾಗಿದ್ದು, ಅವ್ಯಕ್ತ ತತ್ವವೇ ಬದಲಾಯಿತು, ಅಹಂಕಾರ ತತ್ವ ಬದಲಾಯಿತು, ಮಹತ್ತತ್ವ ಬದಲಾಯಿತು. ಆ ಬದಲಾದಾಗ ಏನ್ ಸೃಷ್ಟಿ ಆಯ್ತಲ್ಲ ಅದನ್ನೆಲ್ಲ ಪ್ರಾಕೃತ ಸೃಷ್ಟಿ ಅಂತ ಕರೀತಾರೆ. ಹಾಗಾದ್ರೆ ವೈಕೃತ ಸೃಷ್ಟಿ ಅಂದ್ರೆ ಏನು? ಆಗ ಬರೀತಾರೆ, ಅಂಡಂತು ವಿಕೃತಂ ಜ್ಞೇಯಂ ತಜ್ಜೋ ವೈಕೃತ ಉಚ್ಯತೆ. ಅಂಡ ಏನಿದೆಯಲ್ಲ ಆ ಅಂಡ ಅದು ವಿಕೃತ ಅಂತ ಕರೀತಾರೆ, ಅದು ವಿಕಾರಗೊಳ್ಳುತ್ತೆ, ಅದನ್ನು ವಿಕೃತ.
ಅಲ್ಲಿ ಅಂಡದಲ್ಲಿ ಏನೇನು ಸೃಷ್ಟಿ ಆಯ್ತು, ಬ್ರಹ್ಮಾಂಡದ ಒಳಗಡೆ ಏನೇನು ಸೃಷ್ಟಿ ಆಯ್ತು ಅದನ್ನ ವೈಕೃತ ಸೃಷ್ಟಿ ಅಂತ ಕರೀತಾರೆ. ಇನ್ನು ಬ್ರಹ್ಮಾಂಡದ ಹೊರಗಡೆ ಬ್ರಹ್ಮಾಂಡದ ಒಳಗಡೆ ಅಂತ ಸೃಷ್ಟಿ ಭೇದ ಇದೆ. ಅದನ್ನೆಲ್ಲ ಮುಂದೆ ಇನ್ನೂ ವಿಸ್ತಾರವಾಗಿ ನೋಡ್ಬೋದು. ಅಂತೂ ಅಂಡಾದ್ ಬಹಿಸ್ಸರ್ಗ ಪ್ರಾಕೃತಃ ವಿಕೃತಾಂಡ ಅಂತಸ್ಥ ಸರ್ಗೋ ವೈಕೃತ ಅಂತ ಅದರ ಸಾರ ಬರೀತಾರೆ ವಿಜಯ ತೀರ್ಥರು. ಅದರಿಂದ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ ಪ್ರಾಕೃತ ಸೃಷ್ಟಿ, ಮತ್ತೆ ಬ್ರಹ್ಮಾಂಡ ವಿಕಾರ ಆಯ್ತಲ್ಲ ಈಗ, ಆ ಬ್ರಹ್ಮಾಂಡ ಅದರ ಒಳಗಡೆ ಆಗುವಂತಹ ಒಂದೊಂದು ಸೃಷ್ಟಿನೂ ವೈಕೃತ ಸೃಷ್ಟಿ ಅಂತ ಅನಿಸ್ಕೊಳುತ್ತೆ ಅಂತ ಇದರ ಒಂದು ವಿವರ. ಇಷ್ಟಾದ್ಮೇಲೆ ಮುಂದಿನ ಭಾಗಕ್ಕೆ ಹೋಗೋಣ. 14ನೆಯ ಶ್ಲೋಕ. ಕಾಲದ್ರವ್ಯ ಗುಣೈರಸ್ಯ ತ್ರಿವಿಧಃ ಪ್ರತಿಸಂಕ್ರಮಃ ಆದ್ಯಸ್ತು ಮಹತಃ ಸರ್ಗೇ ಗುಣವೈಷಮ್ಯಮಾತ್ಮನಃ. ಇದು ಬಹಳ ಒಳ್ಳೆ ಶ್ಲೋಕ. ಇದರ ಅರ್ಥವನ್ನು ಚೆನ್ನಾಗಿ ನಾವು ತಿಳ್ಕೊಳ್ಬೇಕು. ಒಳ್ಳೆ ಶಾಸ್ತ್ರೀಯ ವಿಷಯ, ತುಂಬಾ ಚೆನ್ನಾಗಿರುವಂತಹ ವಿಷಯ. ಇದರಲ್ಲೆಲ್ಲ ವ್ಯಾಖ್ಯಾನಗಳಲ್ಲಿ ಬಳಸುವಂತ ಶಬ್ದ ಇದೆಯಲ್ಲ ಬಹಳ ಗಂಭೀರ. ಅಂದ್ರೆ ಒಳ್ಳೊಳ್ಳೆ ಶಾಸ್ತ್ರ ಗ್ರಂಥಗಳಲ್ಲಿ ಬಳಸುವ ಶಬ್ದಗಳನ್ನು ಇಲ್ಲಿ ಬಳಸಿದೆ. ಏನ್ ಹೇಳ್ತಾರ ಒಂದ್ ಮಾತು ಮೊದಲಿಗೆ ವ್ಯಾಖ್ಯಾನದಲ್ಲಿ, ಪ್ರತಿಪನ್ನೋಪಾದವು ಸತ್ವ ಪ್ರತಿಷೇಧವತ್ ಬಾಧಾಭಾವಾಚ ಸತ್ಯ ಇತಿ ಭಾವೇನಃ ಕಾಲೇತೆ ಅಂತ ಒಂದ್ ಮಾತಿದೆ. ಇದನ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ ಅವನು ನ್ಯಾಯಶಾಸ್ತ್ರದ ಪರಿಚಯ ಇಲ್ಲದೆ ಸಾಧ್ಯ ಇಲ್ಲ, ವೇದಾಂತ ಶಾಸ್ತ್ರದ ಪರಿಚಯ, ಉದ್ಗ್ರಂಥಗಳ ಪರಿಚಯ ಇಲ್ಲದೆ ಸಾಧ್ಯನೇ ಇಲ್ಲ. ಚೆನ್ನಾಗಿ ಓದಿರ್ಬೇಕು. ನ್ಯಾಯಾಮೃತ ಅಂತೂ ಓದಿರ್ಲೇಬೇಕು, ಇಲ್ಲಾಂದ್ರೆ ಈ ಪಂಕ್ತಿ ಅರ್ಥ ಆಗಲ್ಲ. ಅಷ್ಟು ಚೆನ್ನಾಗಿದೆ ಪಂಕ್ತಿ. ಇದಕ್ಕೇನ್ ಅರ್ಥ ಅಂದ್ರೆ, ಪ್ರತಿಪನ್ನೋಪಾಧವು ಸತ್ವ ಪ್ರತಿಷೇಧವತ್ ಬಾಧಾಭಾವಾಚ, ಎರಡು ಶಬ್ದ ಇದೆ. ಬಾಧಾಭಾವ ಅಂತ ಒಂದು ಶಬ್ದ, ಪ್ರತಿಪನ್ನೋಪಾಧವು ಸತ್ವ ಪ್ರತಿಷೇಧವತ್, ಪ್ರತಿಷೇಧ ಅಂತ ಒಂದು ಶಬ್ದ ಹಾಕಿದೆ. ಅಂದ್ರೆ ಕಪ್ಪೆ ಚಿಪ್ಪೇನಿದೆ, ಕಪ್ಪೆ ಚಿಪ್ಪನ್ನ ನೋಡಿ ಭ್ರಮೆ ಬಂತು, ಏನೋ ಬೆಳ್ಳಿ ಅಂತ ಭ್ರಮೆ ಬಂತು. ಹಗ್ಗ ನೋಡಿ ಹಾವು ಅಂತ ಭ್ರಮೆ ಬಂತು. ಇಲ್ಲಿ ಹಗ್ಗ ಇದೆಯಲ್ಲ, ಆ ಹಗ್ಗವನ್ನ ಪ್ರತಿಪನ್ನೋಪಾಧಿ ಅಂತ ಕರೀತಾರೆ. ಅಂದ್ರೆ ನಿಮಗೆ ಯಾವುದರಲ್ಲಿ ಒಂದು ಜ್ಞಾನ ಬಂತಲ್ಲ, ಹಗ್ಗ ನೋಡಿ ಹಾವು ಅಂತ ಪ್ರತಿಪನ್ನ ನೀವು ತಿಳ್ಕೊಂಡ್ರಿ, ನಿಮಗ್ ಜ್ಞಾನ ಬಂತು. ಆ ಜ್ಞಾನ ಆ ತರ ಬರೋದಕ್ಕೆ ಆಧಾರ, ಉಪಾಧಿ ಅಂದ್ರೆ ಆಶ್ರಯ, ಆಧಾರ ಅಂತ. ಹಾಗಾದ್ರೆ ನಮಗೆ ಒಂದು ವಸ್ತು ನೋಡಿ ಇನ್ನೊಂದಾಗಿ ಜ್ಞಾನ ಬರ್ಲಿಕ್ಕೆ ಕಾರಣ ಯಾವ್ದಾಯ್ತು? ಹಾವು ಅಂತ ನಿಮಗ್ ಜ್ಞಾನ ಬರ್ಬೇಕು ಅಂದ್ರೆ ನೀವು ಹಗ್ಗ ನೋಡಿದ್ರಿಂದ ಬಂತದ್ದು. ಅದ್ ಹಗ್ಗವನ್ನ ಹಗ್ಗ ನೋಡ್ಲಿಲ್ಲ, ಆಯ್ತು, ಹಗ್ಗವನ್ನ ಹಾವಿನ ತರ ನೋಡ್ಕೊಂಡ್ಬಿಟ್ರಿ. ಅಂತೂ ಪ್ರತಿಪನ್ನ ಉಪಾಧಿಯಿಂದ ಹಗ್ಗ, ಪ್ರತಿಪನ್ನೋಪಾಧಿಯಿಂದ ಹಗ್ಗ ಅಂತ ಕರೀತಾರೆ. ಪೂರ್ವವರ್ತಿ ಪದ ಮುಂದಿರುವಂತಹ ವಸ್ತು ಅಂತ ಅರ್ಥ. ಆ ಮುಂದಿರುವಂತಹ ಹಗ್ಗದಲ್ಲಿ ಸತ್ವ ಪ್ರತಿಷೇಧ, ಹಾವಿಲ್ಲ ಹಾವಿಲ್ಲ ಅಂತ ನಿಷೇಧ ಮಾಡಬೇಕು. ಅಂದ್ರೆ ಹಾವು ಇರೋದು ಅನ್ನೋದು ಸುಳ್ಳು, ಹಾವಿಲ್ಲ ಅನ್ನೋದು ಸತ್ಯ. ಯಾಕೆ? ಹಗ್ಗ ಇರೋದಲ್ಲಿ, ಹಗ್ಗದಲ್ಲಿ ಹಾವು ಇದೆ ಅನ್ನೋದನ್ನ ಪ್ರತಿಷೇಧ, ನಿಷೇಧ ಮಾಡ್ಬೇಕಲ್ಲ, ಇಲ್ಲ ಅದು ಅಂತ ಹೇಳ್ಬೇಕು. ಅಷ್ಟೇ ಅಲ್ದೇನೆ ಅಲ್ಲಿ ಹಾವಿಲ್ಲ ಅನ್ಲಿಕ್ಕೆ ಏನೋ ತೊಂದ್ರೆ ಉಂಟಾ? ಮುಂದೆ ಹೋಗಿ ಮುಟ್ಟಿ, ಅದೇನ್ ಅಲ್ಲಾಡಲ್ಲ ಮಾಡಲ್ಲ, ಹಾಗೆ ಇರತ್ತೆ ಹಗ್ಗ. ನಾವೇ ಹಿಂಗ್ ಅನ್ಬೇಕಷ್ಟೇ ಹಗ್ಗ ಅಂತ ತಗೊಂಡು. ಅಂದ್ರೆ ಬಾಧನೂ ಇಲ್ಲ, ಮುಂದೆ ಅದಕ್ಕಿಂತ ವಿಪರೀತ ಜ್ಞಾನನೂ ಬರಲ್ಲ ನಮಗೆ. ಇದನ್ನ ಇಲ್ಲಿ ಸತ್ವ ಪ್ರತಿಷೇಧ ಬಾಧಾಭಾವ ಅಂತ ಹೇಳಿದ್ದಾರೆ. ಸರಿ, ಇದೆಲ್ಲ ಈಗ ಯಾಕೆ ಹೇಳ್ತಾ ಇದ್ದೀರಿ ನೀವು ಅಂದ್ರೆ, ನೋಡಿ, ಜಗತ್ತನ್ನ ಸತ್ಯನೋ ಸುಳ್ಳೋ ಅಂತ ಹೇಳಲಿಕ್ಕೆ ದೊಡ್ಡ ಜಗಳ. ದ್ವೈತ ಮತ್ತೆ ಅದ್ವೈತ ಎರಡು ದರ್ಶನದವರು ವಿಮರ್ಶೆ. ದ್ವೈತಿಗಳು ಏನ್ ಹೇಳ್ತಾರೆ ಅಂದ್ರೆ, ದ್ವೈತ ಸಿದ್ಧಾಂತದವರು ಜಗಂತ್ ಸತ್ಯಂ ದೃಶ್ಯತ್ವಾತ್ ಆತ್ಮವತ್ ಅಂತ ಹೇಳ್ತಾರೆ. ಅನುಮಾನ. ಅವರೇ ಹೇಳ್ತಾರೆ ಜಗನ್ಮಿಥ್ಯಾ ದೃಶ್ಯತ್ವಾತ್ ಶುಕ್ತಿ ರೂಪ್ಯವತ್ ಅಂತ ಅವ್ರು ಹೇಳ್ತಾರೆ ಅನುಮಾನ. ಪ್ರಪಂಚ ಮಿಥ್ಯಾತ್ವ ಅನುಮಾನ ಖಂಡನ ಅಂತ ಮಧ್ವಾಚಾರ್ಯರ ಒಂದು ಗ್ರಂಥ, ಅದರಲ್ಲಿ ವಿಶೇಷವಾಗಿ ಇದರ ಬಗ್ಗೆ ಖಂಡನೆಗಳಿದೆ. ಮುಂದೆ ನ್ಯಾಯಾಮೃತದಲ್ಲಿ ವ್ಯಾಸರಾದರು ತುಂಬಾ ಅದನ್ನ ವಿಮರ್ಶೆ ಮಾಡಿದ್ದಾರೆ, ಹೊಸ ವಿಷಯಗಳನ್ನ ಹೇಳಿದ್ದಾರೆ. ಅಲ್ಲಿ ಬರುವಂತಹ ಸಾಧಾರಣ ವಿಷಯವನ್ನು ತಗೊಂಡ್ರೆ ಇದಕ್ಕೆ ಸರಳವಾದ ಅರ್ಥ ಏನು? ಜಗತ್ ಯಾಕೆ ಸತ್ಯ? ಕಣ್ಣಕ್ ಕಾಣ್ತಾ ಇದೆ ರೀ, ಜಗತ್ತನ್ನು ಸುಳ್ಳು ಅಂತ ಹೇಳಲಿಕ್ಕಂತ. ಕಣ್ಣು ಕಾಣೋದೆಲ್ಲ ಹಾಗಾದ್ರೆ ಸತ್ಯ ಅಂತೀರಾ? ಕಣ್ಣಕ್ ಕಾಣುವಂಥದ್ದೆಲ್ಲ ಸತ್ಯ ಆಗಿರ್ಲೇಬೇಕು ಅಂತುಂಟ? ನಾವು ಹಾಗೆ ಹೇಳ್ತಾ ಇಲ್ಲ. ಈಗ ಆತ್ಮ, ಉದಾಹರಣೆಗೆ ಆತ್ಮನ ತಗೊಂಡು, ಆತ್ಮ ದೃಶ್ಯ, ಕಣ್ಣು ಕಾಣ್ತಾನ?
ಕಣ್ಣಿಗೆ ಕಾಣ್ಬೇಕು ಅಂತಿಲ್ಲ, ಇಂದ್ರಿಯ ಗೋಚರ ಆದ್ರೆ ಸಾಕು. ನಮಗ್ ಗೋಚರ ಇದಾನಲ್ಲ ಆತ್ಮ, ಅಹಂ ನಾನು ಅಂತ ನಮಗ್ ಜ್ಞಾನ ಇದೆಯಲ್ಲ, ಅಷ್ಟು ಸಾಕು. ದೃಶ್ಯತ್ವ, ಅವನು ದೃಶ್ಯ. ಹಾಗಂತ ಅವನು ಸುಳ್ಳ ನಿಮ್ ಪ್ರಕಾರ ನೋಡಿದ ವಸ್ತು, ಜ್ಞಾನಕ್ಕೆ ಇಂದ್ರಿಯಗಳಿಂದ ಜ್ಞಾನ ಯಾವ್ಯಾವ ವಸ್ತು ಬಗ್ಗೆ ಬರ್ತೋ ಅದೆಲ್ಲ ಸುಳ್ಳು ಅಂತ ನೀವ್ ಹೇಳಿದ್ರೆ, ಅಥವಾ ಜ್ಞಾನ ಯಾವ್ದ್ರಿಂದ ಪ್ರಮಾಣದಿಂದ ಬಂದ್ರು ಅದೆಲ್ಲ ಸುಳ್ಳು ಅಂತ ಹೇಳೋದಿದ್ರೆ, ಈಗ ಆತ್ಮನ ಜ್ಞಾನ ಬರುತ್ತೆ, ಅದು ಸುಳ್ಳ? ಇಲ್ಲ, ಆತ್ಮ ಸುಳ್ಳಲ್ಲ. ಯಾಕಂದ್ರೆ ಅವರು ಒಪ್ಪಿದ್ದಾರೆ ಅದನ್ನ. ನಾವ್ ಅದಕ್ಕೆ ಅದನ್ನ ಉದಾಹರಣೆ ಕೊಡೋದು ಅವ್ರಿಗೆ. ಉದಾಹರಣೆ ಕೊಡ್ಬೇಕಾದ್ರೆ ಒಬ್ಬನಿಗೆ ವಾದಕ್ ಕೂತಾಗ ನಮ್ಮ ಮುಂದೆ ವಾದಕ್ ಕೂತಿದ್ದಾನೆ, ಇಬ್ರು ಒಪ್ಕೊಳ್ಳೋ ತರ ಒಂದು ಉದಾಹರಣೆ ಕೊಡ್ಬೇಕು, ಆಗ ಮುಂದೆ ವಾಕ್ಯಾರ್ಥ ನಡೆಯುತ್ತೆ ವಾದ. ಇಲ್ಲ ಅವನು ಒಪ್ಪೋದೆಲ್ಲ ನಾನು ಅಂದ್ಬಿಟ್ರೆ ಮುಗ್ದೋಯ್ತಲ್ಲ. ಅದ ಆತ್ಮನ ಒಂದು ಸತ್ಯ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ. ಆತ್ಮ ಅಂದ್ರೆ ಯಾರು? ಶುದ್ಧ ಚೇತನ, ಆ ಪರಮಾತ್ಮ ಶುದ್ಧ, ಅವನಲ್ಲಿ ಏನೂ ಇರಲ್ಲ ಅಂತ ಒಬ್ಬ ಆತ್ಮ, ನಿರ್ಗುಣ ನಿರಾಕಾರ ಆತ್ಮ. ಆ ಆತ್ಮ ಸತ್ಯ, ಅದು ಅವ್ನ ಜ್ಞಾನ ಬರುತ್ತೆ. ಹಾಗಾದ್ರೆ ಜ್ಞಾನ ಬರುತ್ತೆ ಅಂತ ಆಯ್ತು, ಅವ್ನ್ ಯಾಕೆ ಸುಳ್ಳಾಗ್ಬಾರ್ದು ನಿಮ್ ಪ್ರಕಾರ ಏನು? ಯಾವ್ದ್ರ ಜ್ಞಾನ ಬಂದ್ರು ಆ ವಸ್ತು ಸುಳ್ಳು ಅಂತ ಹೇಳ್ತೀವಿ. ಉದಾಹರಣೆ, ಕಪ್ಪೆ ಚಿಪ್ಪಿನಲ್ಲಿ ಶುಕ್ತಿ ರೂಪ್ಯ ಅಂತ ಕರೀತಾರೆ. ಕಪ್ಪೆ ಚಿಪ್ಪಿನಲ್ಲಿ ತೋರೋ ಬೆಳ್ಳಿಗೆ ಶುಕ್ತಿ ರೂಪ್ಯ. ಶುಕ್ತಿ ಅಂದ್ರೆ ಕಪ್ಪೆ ಚಿಪ್ಪು, ಆ ಶುಕ್ತಿಯಲ್ಲಿ ತೋರುವ ರೂಪ್ಯ ಅಂದ್ರೆ ಬೆಳ್ಳಿ. ಅಂತೂ ಕಪ್ಪೆ ಚಿಪ್ಪಿನಲ್ಲಿ ತೋರುವ ಬೆಳ್ಳಿ ಅಂತೆ ಶುಕ್ತಿ ರೂಪ್ಯವತ್, ಶುಕ್ತಿ ರಜತವತ್ ಅಂತೆಲ್ಲ ಹೇಳ್ತಾರೆ. ಶುಕ್ತಿ ರಜತ ಕಣ್ಣು ಕಾಣ್ತಾ ಇದೆ, ಕಪ್ಪೆ ಚಿಪ್ಪಿನಲ್ಲಿರುವ ಬೆಳ್ಳಿ, ಆದ್ರೆ ಅದು ಸುಳ್ಳು, ಮಿಥ್ಯ. ಹಾಗೆ ಅಂತ ನಾವಿಲ್ಲ ಆತ್ಮನಂತೆ ಸತ್ಯ ಅಂತೀವಿ. ಅವನು ಕಪ್ಪೆ ಚಿಪ್ಪಿನ ತರ ಸುಳ್ಳು ಅಂತಾನೆ, ನಾವಿಲ್ಲ ಕಪ್ಪೆ ಚಿಪ್ಪಿನ ತರ ಬೆಳ್ಳಿ ತರ ಸುಳ್ಳು ಅಂತಾನೆ, ನಾವಿಲ್ಲ ಆತ್ಮನ ತರ ಸತ್ಯ. ನೀನು ಒಪ್ಕೊಂಡಿದ್ಯಾ, ನಾನು ಒಪ್ಕೊಂತೀನಿ ಅಂತ. ಹೀಗೆ ಇದೆ. ಈ ಜಗತ್ತನ್ನ ಸತ್ಯ ಅನ್ಬೇಕಾದ್ರೆ ಹಾಗಾದ್ರೆ ಏನ್ ಮಾಡ್ಬೇಕಂದ್ರೆ ಎರಡು ಮುಖ್ಯ. ಒಂದು, ಜಗತ್ತು ಮೂರೂ ಕಾಲದಲ್ಲಿ ಇರ್ಲಿಲ್ಲ ಅಂತ ಹೇಳಿಕ್ ಬರುತ್ತೆ ಯಾವಾಗ್ಲಾದ್ರು? ಈಗ ಹಗ್ಗದಲ್ಲಿ ಇದು ಕಂಡ ಹಾವಿದೆಯಲ್ಲ, ಅದು ಮೂರೂ ಕಾಲದಲ್ಲಿ ಇಲ್ಲ. ಇವತ್ತಿಲ್ಲ, ನಾಳೆ ಇಲ್ಲ, ಹಿಂದೆನೂ ಇರ್ಲಿಲ್ಲ. ಇದ್ದಿದ್ರೆ ನಮಗದು ಅನುಭವಕ್ಕೆ ಬರ್ಬೇಕಾಗಿತ್ತು. ಅಲ್ಲ, ಬಂತಲ್ಲ ಅನುಭವ, ಅದು ಹಾವು ಅಂತ, ಅದೇ ವಿಷ ಕಕ್ತ, ಅದು ಏನಾರ ಆಯ್ತಾ? ಏನಿಲ್ಲ. ಹಾಗಾದ್ರೆ ಏನಾಯ್ತು? ಮೂರೂ ಕಾಲದಲ್ಲಿ ಒಂದ್ ವಸ್ತು ಇಲ್ಲ ಅಂದ್ರೆ ಅದು ಸುಳ್ಳು. ಮೂರೂ ಕಾಲದಲ್ಲಿ ಒಂದ್ ಕಾಲದಲ್ಲಿ ಇದೆ ಅಂದ್ರೆ ಅದು ಸತ್ಯನೇ ಅಷ್ಟೇ. ಈಗ ನಾವ್ ಈ ಕಾಲದಲ್ಲಿ ಇದ್ದೀವಿ, ನಾವ್ ಮುಂದಿನ ಕಾಲದಲ್ಲಿ ಇರ್ಬೇಕು ಅಂತಿಲ್ಲ, ಅಥವಾ ಹಿಂದಿನ ಕಾಲದಲ್ಲಿ ಇರ್ಬೇಕು ಅಂತಾನೂ ಇಲ್ಲ, ಈಗ ಬಂದಿದೀವಿ ಅಷ್ಟೇ. ಸತ್ಯ ನಾವಾದ್ರೆ, ನಾವು ಸುಳ್ಳಲ್ಲ. ಯಾಕೆ? ಒಂದ್ ಕಾಲದಲ್ಲಿ ಇದೀವಿ ನಾವು. ಭೂತ, ವರ್ತಮಾನ, ಭವಿಷ್ಯತ್, ಈ ಮೂರು ಕಾಲಗಳಲ್ಲೂ ಒಂದ್ ವಸ್ತು ಇಲ್ಲ ಅಂತ ಹೇಳಿಕ್ ಬಂದ್ರೆ ಅದು ಸುಳ್ಳು. ಇದನ್ನ ಪ್ರತಿಪನ್ನೋಪಾದವು ತ್ರೈಕಾಲಿಕ ನಿಷೇಧ ಪ್ರತಿಯೋಗಿತ್ವಂ ಅಂತ ನ್ಯಾಯಾಮೃತದಲ್ಲಿ ವಿವರಣೆ ಮಾಡ್ತಾರೆ. ಅದನ್ನ ಈ ಅರ್ಥವನ್ನ ಇಟ್ಕೊಂಡು ಆ ಶಬ್ದ ಬಂದಿದೆ. ಆ ಶಬ್ದನ ಇಲ್ಲಿ ಬಳಸಿದ್ದಾರೆ ವಿಜಯಧ್ವಜ ತೀರ್ಥರು. ಇನ್ನೊಂದು, ಮೂರು ಕಾಲದಲ್ಲಿ ಇಲ್ಲ ಅಂತ ಹೇಳಿಕ್ ಬಂದ್ರೆ ಸುಳ್ಳು, ಮೂರು ಕಾಲದಲ್ಲಿ ಒಂದ್ ಕಾಲದಲ್ಲಿ ಇದೆ ಅಂದ್ರೆ ಅದು ಸತ್ಯ ಅಂತ ಅರ್ಥ. ಇನ್ನೊಂದು, ಬಾಧಕ ಜ್ಞಾನ ಇರಬಾರ್ದು. ನೋಡಿ, ಒಂದ್ ವಸ್ತು ಸತ್ಯ ಆಗ್ಬೇಕಾದ್ರೆ ನೀವು ಹೋಗಿ ಪರೀಕ್ಷೆ ಮಾಡಿದ್ಮೇಲೆ ಅದು ಹಾಗೆ ಇರ್ಲಿಲ್ಲ ಅಂತ ಆಗ್ಬಾರ್ದು. ಈಗ ಒಬ್ಬರನ್ನ ಪರೀಕ್ಷೆ ಮಾಡಿದ್ವಿ, ಇವನ್ ಬುದ್ಧಿವಂತನೋ ಅಥವಾ ಇವನ್ ಒಳ್ಳೆಯವನೋ ಕೆಟ್ಟವನೋ ಅಂತ. ಒಬ್ಬನ ಗೊತ್ತಾಯ್ತು ತುಂಬಾ ಒಳ್ಳೆಯವನು ಅನ್ಕೊಂಡ್ಬಿಟ್ಟಿದ್ದ, ಅಯ್ಯೋ ನನಗ್ ಬಾಧಜ್ಞಾನ ಬಂತು ಬಿಡಪ್ಪ ಈಗ ಅಂತ ಹೇಳ್ತಾರೆ. ಬಾಧಜ್ಞಾನ ಬಂತೋದೇನ ಅರ್ಥ? ಅವನು ಒಳ್ಳೆಯವನಲ್ಲ, ಅವನ್ ಕಥೆನೂ ಹೀಗೆ, ಅವ್ನ್ ಕೆಟ್ಟವನು ಅಂತ. ಯಾಕೆ? ಪರೀಕ್ಷೆ ಮಾಡಿದ್ಮೇಲೆ ಅವ್ನು ಒಳ್ಳೆತನ ಇರ್ಲಿಲ್ಲ, ಬಾಧ ಬಂತು, ಅದ್ ಇರ್ಲಿಲ್ಲ ಅಂತ ಗೊತ್ತಾಗ್ಬಿಡ್ತು. ಅದು ವಿಪರೀತ ಜ್ಞಾನ, ಬಾಧಜ್ಞಾನ. ಆ ಬಾಧಜ್ಞಾನ ಬಂದ್ರೆ ಹಿಂದಿನ ತಿಳ್ಕೊಂಡಿದ್ ಸುಳ್ಳು ಅಂತ ಆಗ್ಬಿಡುತ್ತೆ. ಬಾಧಜ್ಞಾನ ಬರ್ದೇ ಇರೋದು ಸತ್ಯನೇ, ಹಿಂದೆ ತಿಳ್ಕೊಂಡಿದ್ದು. ಇವನನ್ನ ನಾನು ತುಂಬಾ ಬುದ್ಧಿವಂತ ಅನ್ಕೊಂಡಿದ್ದೆ, ಪರೀಕ್ಷೆ ಮಾಡ್ಮೇಲೆ ಗೊತ್ತಾಯ್ತು ಹಿಂದೆ ಎಷ್ಟು ಪೆದ್ದ ಇದ್ದಾನೆ ಅವನು. ಬಾಧಜ್ಞಾನ ಬಂತು ಅಂತ ಅರ್ಥ ಆಗುತ್ತೆ. ಬಾಧಜ್ಞಾನ ಬಂದ್ರೆ ಮುಂಚೆ ಏನ್ ತಿಳ್ಕೊಂಡಿದ್ರು ಅದೆಲ್ಲ ಸುಳ್ಳು ಆಗ್ಬಿಡುತ್ತೆ, ಅದ್ಯಾವ್ದು ಸರಿ ಹೋಗಲ್ಲ. ಈಗ ಜಗತ್ತನ್ನು ಸತ್ಯ ಅಂತ ಹೇಳ್ಬೇಕು, ನಿಜ. ಯಾಕೆಂದ್ರೆ ಜಗತ್ತು ಸತ್ಯ ಅಲ್ಲ ಅಂತ ನಿಮ್ಗೆ ಯಾವತ್ತೂ ಅನ್ಸೋದೇ ಇಲ್ಲ, ಬಾಧಜ್ಞಾನವೇ ಇಲ್ಲ ಅದಕ್ಕೆ, ಆದ್ರಿಂದ ಸತ್ಯ ಅಂತ. ಹೀಗೆ ಜಗತ್ತನ್ನ ಸತ್ಯ ಅಂತ ಹೇಳಲಿಕ್ಕೆ ಎರಡು ಕಾರಣ. ಒಂದು, ಅದು ಮೂರೂ ಕಾಲದಲ್ಲಿ ಇಲ್ಲ ಅಂತ ಹೇಳಿಕ್ ಬರಬಾರ್ದು. ಅಷ್ಟೇ ಅಲ್ಲದೇನೆ ಜಗತ್ ಸತ್ಯ ಅಂತ ಒಬ್ಬನಿಗೆ ಜ್ಞಾನ ಬಂದಾಗ ಮುಂದೆ ಜಗತ್ ಸುಳ್ಳು ಅಂತ ಜ್ಞಾನ ಬರಬಾರ್ದು. ಹಾಗ್ ಬಂದ್ರೆ ತಪ್ಪಾಗ್ಬಿಡುತ್ತೆ ಹಿಂದಿನ ಜ್ಞಾನ, ಆದ್ರೆ ಹಾಗೆ ಬರ್ತಾನೆ. ಈ ಅಭಿಪ್ರಾಯವನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಮನಸ್ಸಿನಲ್ಲಿ ಇಟ್ಕೊಂಡು ಈ ಶ್ಲೋಕ ಹೇಳಿದ್ದಾರೆ. ಈ ಶ್ಲೋಕದ ವಿವರಣೆಯನ್ನ ಈಗ ನೋಡ್ಬೇಕು. ಈಗ ಈ ಜಗತ್ತಿಗೆ ನಾಶ ಇದೆ, ಒಪ್ಪಿದ್ದಾರೆ. ಜಗತ್ತು ಒಂದು ದಿವಸ ಪ್ರಳಯ ಕಾಲದಲ್ಲಿ ಇರಲ್ಲ. ಅದಕ್ಕೆ ಕಾರಣ ಏನು ವಿಚಾರ ಮಾಡೋಣ. ಜಗತ್ತು ನಾಶ ಆಗೋದು ಯಾವ್ದ್ರಿಂದ? ಒಂದ್ ವಸ್ತು ಹುಟ್ಟಬೇಕಾದ್ರೆ ನೀವು ಹೇಗ್ ಹುಟ್ಟಿತು ಅಂತ ಹೇಗ್ ವಿಚಾರ ಮಾಡ್ತೀರೋ, ಒಂದ್ ವಸ್ತು ಹುಟ್ಟಬೇಕು ಅಂದ್ರೆ ತಂದೆ ತಾಯಿ, ಮಗು ಹುಟ್ಟಬೇಕು ಅಂದ್ರೆ ತಂದೆ ತಾಯಿ, ಭಗವಂತನ ಅನುಗ್ರಹ, ಮತ್ತೆ ಕರ್ಮ, ಪ್ರಾರಬ್ಧ ಕರ್ಮ ಎಲ್ಲವೂ ಇರುತ್ತೆ. ಎಲ್ಲ ಸೇರ್ಕೊಂಡು ಒಂದ್ ವಸ್ತು ಹುಟ್ಟೋದು. ಸುಮ್ನೆ ಹಾಗೆ ಇಲ್ಲ, ತಂದೆ ತಾಯಿ ಇದ್ ಕೂಡ್ಲೆ ಸಂತಾನ ಏನಾಗ್ಬೇಕು ಅಂತಿಲ್ಲ. ಹಾಗೆ ಭಗವಂತನ ಅನುಗ್ರಹ ಇದೆ,
ಅನುಗ್ರಹದ ಮೇಲೆ ಆಗ್ಬೇಕಲ್ವಾ? ನೀವು ಪ್ರಾರಬ್ಧ ಕರ್ಮ ಕಳೆದ್ಮೇಲೆ ಅನುಗ್ರಹ ಅಂತಿದೆ, ಹಾಗಾಗಿ ಅಲ್ಲಿವರೆಗೂ ಆಗಲ್ಲ. ಎಲ್ಲ ಇರ್ಬೇಕು, ಸಾಮಗ್ರಿ ಅಂತಾರೆ ಅದಕ್ಕೆ, ಕಾರಣ ಸಾಮಗ್ರಿ ಎಲ್ಲಾ ಸೇರಿದ್ರೆ ಮಾತ್ರ ಅಲ್ಲಿ ಒಂದು ವಸ್ತು ಹುಟ್ಟೋದು, ಇದಂದ್ರೆ ಆಗಲ್ಲ. ಅದೇ ತರ ಇಲ್ಲಿ ನಾಶ ಆಗ್ಬೇಕು ಅಂದ್ರೆ ಎಲ್ಲಾ ಸೇರ್ಕೊಳ್ಬೇಕು. ಏನೇನ್ ಸೇರ್ಬೇಕು ಅಂತ, ನಾಶಕ್ಕೆ ಏನ್ ಕಾರಣ ಅಂತ ವಿಚಾರ ಮಾಡ್ತಾ ಕಾಲ ದ್ರವ್ಯ ಗುಣ ಅಂತ ಹೇಳ್ತಾರೆ. ಕಾಲ ದ್ರವ್ಯ ಗುಣೈರಸ್ಯ ತ್ರಿವಿಧ ಪ್ರತಿಸಂಕ್ರಮ. ಪ್ರತಿಸಂಕ್ರಮ ಅಂದ್ರೆ ಪ್ರಳಯ ಅಂತ ಅರ್ಥ, ನಾಶ. ಈ ಪ್ರತಿಸಂಕ್ರಮ, ಈ ಸಂಕ್ರಮಣ ಅಂತ ಹೇಳ್ತೀವಲ್ಲ, ಅದ್ರ ಥರನೇ ಪ್ರತಿ ಸಂಕ್ರಮ ಆದ್ರೆ ಅದು ಬರೀ ಸಂಕ್ರಮಣ ಶಬ್ದ. ಒಂದ್ರಿಂದ ಇನ್ನೊಂದ್ ಕಡೆ ಹೋಗೋದು, ಬಿಟ್ಟು ಹೋಗೋದು ಅಂತ, ಅದು ನಾಶ ತರನೇ. ಆ ಜಾಗ ಖಾಲಿ ಮಾಡ್ತು ಅಲ್ಲಿ ಏನಿಲ್ಲ, ಮುಂದಕ್ಕೆ ಹೋಯ್ತು ಅಂತ. ಹಾಗೆ ಪ್ರತಿ ಸಂಕ್ರಮಣ ಅಂದ್ರೆ ಏನೂ ಇಲ್ಲ, ಪ್ರಳಯ. ಈ ಪ್ರಳಯ ಕಾಲದಲ್ಲಿ ನಾಶ ಏನಿದೆ, ಆ ಪ್ರಳಯ ಕಾಲದ ನಾಶ ಅಥವಾ ಪ್ರಳಯ ಅನ್ನೋ ನಾಶ ಏನಿದೆ, ಅದು ಮೂರು, ಕಾಲ ದ್ರವ್ಯ ಗುಣ, ಇವುಗಳಿಂದ ಮೂರು ರೀತಿ ಇದೆ ಅಂತ ಹೇಳಿದ್ರು. ಏನಿದು ಮೂರು ರೀತಿ ಅಂದ್ರೆ ಅರ್ಥ ಆಗ್ಲಿಲ್ಲ, ಅದಕ್ಕೆ ವಿವರಣೆ ಕೊಡ್ಬೇಕು ಇದಕ್ಕೆ. ಅದಕ್ಕೆ ಈ ಶ್ಲೋಕ ಬಹಳ ವಿವರಣೆ ಸಾಪೇಕ್ಷ, ಇದನ್ನ ಹಾಗೆ ಅರ್ಥ ಮಾಡ್ಕೊಳ್ಳಿಕ್ ತುಂಬಾ ಕಷ್ಟ. ಇದು ತುಂಬಾ ವಿವರಿಸಿದ್ದಾರೆ ಈ ವ್ಯಾಖ್ಯಾನಗಳಲ್ಲೆಲ್ಲ. ತಮಸ್ಸು, ರಜಸ್ಸು, ಸಾತ್ವಿಕ ಅಂತ ಅದರಲ್ಲೊಂದು ವಿಭಾಗ ಮಾಡ್ತಾರೆ. ಅದು ಈ ಭಾಗವತದ ಪದದಲ್ಲಿ ಗುಣವೈಷಮ್ಯ ಅಂತ ಒಂದು ಶಬ್ದ ಬಂದಿದೆ. ಗುಣವೈಷಮ್ಯ ಆತ್ಮನಃ ಅಂತ. ಗುಣಗಳಲ್ಲಿ ವೈಷಮ್ಯ, ಗುಣ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ, ಇವುಗಳಲ್ಲಿರೋ ವೈಷಮ್ಯ, ವ್ಯತ್ಯಾಸ, ಅದು ತುಂಬಾ ತರ ಇದೆ, ವೆರೈಟಿ ಇದೆ. ಅದೆಲ್ಲ ಹೇಗಿರುತ್ತೆ, ಅದು ಒಂದೊಂದ್ರ ಜೊತೆಗೆ ಸೇರಿದಾಗ ಏನೇನ್ ಆಗತ್ತೆ, ಈ ಸತ್ವ ರಜಸ್ ತಮೋ ಗುಣಗಳು ಸೇರಿದಾಗ ಏನೇನೇನೋ ಆಗ್ಬಹುದು, ಎಲ್ಲಾನು ಹೇಳ್ಬಿಡ್ತಾರೆ. ಆ ವಿಚಾರ ಇಲ್ಲಿ ಬರ್ತಾ ಇದೆ. ಈಗ ಕಾಲ ಕಾರಣ ಅಂತ ಹೇಳ್ತೀವಿ, ಅಲ್ಲಿಗೆ ಬರೋಣ. ಕಾಲ ದ್ರವ್ಯ ಗುಣ ಅಂತೆಲ್ಲ ಬಂತು. ಈ ಕಾಲದಿಂದ ನಾಶ ಆಗೋದು ಅಂದ್ರೆ ಏನರ್ಥ? ಕಾಲದಿಂದ ನಾಶ ಆಗೋದು ಅಂದ್ರೆ, ಈಗ ನೋಡಿ, 60 ವರ್ಷಕ್ಕೆ ಇವನು ಇರಲ್ಲ ಅಂತ ಇರುತ್ತೆ, ಮುಗೀತ್, 60 ವರ್ಷ ಆದ್ಮೇಲೆ ಹೋದ ಅಂದ್ರೆ 60 ವರ್ಷ ಅನ್ನೋದೊಂದು ಕಾಲ. 100 ವರ್ಷ ಆದ್ಮೇಲೆ ಇವನು ಇರಲ್ಲ, 100 ವರ್ಷ ಒಂದು ಕಾಲ. 100, 60, 70, 80 ಇದೆಲ್ಲ ಕಾಲಗಳೇ. ಹಾಗಾದ್ರೆ ಈ ಕಾಲದಿಂದ ನಾಶ ಅಂತ ಒಂದಿದೆ, ಅದನ್ನೇ ಇಲ್ಲಿ ಹೇಳಿದ್ದು. ಕಾಲದಿಂದ ಪ್ರಳಯ ಈಗ ಆಗಲ್ಲ, ಯಾಕೆಂದ್ರೆ ಆ ಸಂಖ್ಯೆ ಇನ್ನೂ ಬಂದಿಲ್ಲ. ಆ ಪ್ರಳಯ ಕಾಲದ ಸಂಖ್ಯೆ ಬಂದಾಗ ಅದಾಗತ್ತೆ. ಅದ್ರ ಕಾಲ ಬಂತು ಅಂತಂದ್ರೆ ಆಗ 100 ವರ್ಷ. ಸಂಖ್ಯೆ ಬೇರೆ, ಸಂಖ್ಯೆ ಅದೊಂದು ಗುಣ ಆಗತ್ತೆ. ಆದ್ರೆ ವರ್ಷ 100 ವರ್ಷ, 20 ವರ್ಷ, 60 ವರ್ಷ ಅಂತೀವಲ್ಲ, ಅದು ಕಾಲ ಆಯ್ತು. ಕಾಲದಿಂದ ನಾಶ ಇದ್ದೇ ಇದೆ. ಇದು ದ್ರವ್ಯ ನಾಶ ನೋಡೋಣ. ಇದು ಕಾಲನಾಶ ಒಂದಾಯ್ತು. ಅದರಿಂದ ದೇವರ ಸಂಕಲ್ಪದಂತೆ ಕೆಲವು ವಸ್ತು ಇಷ್ಟು ಕಾಲ ತನಕ ಇರ್ಬೇಕಷ್ಟೇ, ಆ ಕಾಲ ದಾಟಿದ್ಮೇಲೆ ಇರಲ್ಲ. ಅದರಿಂದ ಕಾಲ ಒಂದು ಮುಖ್ಯ, ಒಂದು ವಸ್ತು ನಾಶ ಆಗ್ಲಿಕ್ಕೆ. ವಸ್ತು ಹುಟ್ಲಿಕ್ಕೂ ಕಾಲ ಮುಖ್ಯ ಇರುತ್ತೆ, ಅದು ನಿಜವಾದ ಕಾರಣ, ಅದು ನಿಮಿತ್ತ ಕಾರಣ ಅಂತ ಅನಿಸ್ಕೊಡುತ್ತೆ. ದೇವರ ಇಚ್ಛೆ ಹೇಗ್ ಬೇಕೋ ಕಾಲನೂ ಬೇಕು, ಟೈಮ್ ಬೇಕು. ಟೈಮ್ ಅನ್ನೋದು ಬಹಳ ಮುಖ್ಯ, ಹುಟ್ಲಿಕ್ಕೂ ಸಾಯ್ಲಿಕ್ಕೂ ಎರಡಕ್ಕೂ. ಆದ್ರಿಂದ ಕಾಲ ಅನ್ನೋದು ಒಂದು ವಸ್ತು ಜಗತ್ನಲ್ಲಿ ಬರ್ಲಿಕ್ಕೂ ಕಾರಣ, ಒಂದು ವಸ್ತು ಜಗತ್ತಿನಿಂದ ಹೋಗ್ಲಿಕ್ಕೂ ಕಾರಣ. ಇದು ಕಾಲ. ಮುಂದಕ್ಕೆ ದ್ರವ್ಯದ ಬಗ್ಗೆ ಬಂದಾಗ ಹೇಗೆ ಅಂದ್ರೆ, ಈಗ ಮಡಿಕೆ ಇಟ್ಟಿದೀವಿ, ಅದೊಂದು ದ್ರವ್ಯ ಅಂದ್ರೆ ಘನ ಪದಾರ್ಥ ಅಂತ ನಮ್ಮ ತಲೆ ಇರುತ್ತೆ, ಗಟ್ಟಿ ಅಂತ. ಆದ್ರೆ ಗುಣ ಇರೋದೊಂದು ದ್ರವ್ಯ ಅಂತ ಶಾಸ್ತ್ರಗಳಲ್ಲಿ ತಿಳಿಸ್ತಾರೆ. ಅಥವಾ ಗುಣವೇ ದ್ರವ್ಯ ಅಂತ ಒಂದು ಪಕ್ಷ ಇದೆ, ಅದು ನಮ್ಮ ದ್ವೈತಗಳ ಪಕ್ಷ. ಆದ್ರೂ ಗುಣ ದ್ರವ್ಯದಲ್ಲಿ ಇದೆ ಅಂತ ತಿಳ್ಕೊಳ್ತಾ ಇರ್ತೀವಿ. ಮಾವಿನ ಹಣ್ಣಿನಲ್ಲಿ ಯಾವ ಬಣ್ಣ ಇದೆ? ಹಳದಿ ಬಣ್ಣ ಇದೆ ಅಂತ ಇಟ್ಕೊಳ್ಳಿ. ಅಥವಾ ಹಸಿರು ಬಣ್ಣ ಇದೆ, ಮಾವಿನಕಾಯಿ ಹಸಿರು, ಈ ಕಡೆ ಹಳದಿ ಹಣ್ಣಿನಲ್ಲಿ. ಈ ಹಳದಿ ಬಣ್ಣ ಬೇರೆ, ಮಾವಿನ ಹಣ್ಣು ಬೇರೆ ಅಂತ ಯಾರು ಹೇಳ್ತಾರ? ಹಳದಿ ಬಣ್ಣನೇ ಮಾವಿನ ಹಣ್ಣು ಅಷ್ಟೆ. ಮಾವಿನ ಹಣ್ಣು ಬಿಟ್ಟು ಹಳದಿ ಬಣ್ಣ ಅಂತ ಎಲ್ಲಿದೆ? ಅದ್ ಎರಡೂ ಸೇರ್ಕೊಂಡ್ಬಿಡತ್ತೆ. ಹಸಿರು ಬಣ್ಣ ಬಿಟ್ಟು ಮಾವಿನಕಾಯಿ ಅಂತ ಎಲ್ಲಿದೆ? ಮಾವಿನಕಾಯಿ ಹಸಿರು ಬಣ್ಣ ಅದು ಒಂದೇ, ಅದ್ ಬೇರೆ ಅಲ್ಲ. ಹಾಗಾದ್ರೆ ಏನಾಯ್ತು? ಗುಣ ಬೇರೆ ಅಲ್ಲ, ಗುಣ ಇರೋ ವಸ್ತು ಬೇರೆ ಅಲ್ಲ ಅಂತ ನಮ್ಮ ಸಿದ್ಧಾಂತ. ಆದ್ರೆ ಇದನ್ನ ಒಪ್ಪಲ್ಲ, ಕೆಲವರು ಒಪ್ಪಲ್ಲ. ಗುಣ ಬೇರೆ ವಸ್ತು ಬೇರೆ ಅಂತ ತರ್ಕಶಾಸ್ತ್ರದವ್ರು ಹೇಳ್ತಾರೆ. ಈಗ ಅವರೇ ಹೇಳ್ತಾರೆ, ಗಡಿಗೆ ಇಟ್ಟಾಗ, ಒಂದು ಮಡಿಕೆ ಇಟ್ಟಾಗ ಒಂದು ಕೋಲ್ ತಗೊಂಡು ಹೊಡೆದ್ರೆ ಏನಾಯ್ತು? ಅದು ಪುಡಿ ಆಯ್ತು, ಅದು ದ್ರವ್ಯನಾಶ ಅಂತ ಹೇಳಿ. ನೀವು ಒನಕೆ ದಂಡ ತಗೊಂಡು ಹೊಡೆದಿದ್ದಲ್ವಾ, ಆ ಕೋಲ್ ಇತ್ತಲ್ಲ, ಅದು ದ್ರವ್ಯ. ಕೋಲ್ ತಗೊಂಡು ಹೊಡೆದ್ರಿ, ಆಗ ನಾಶ ಆಯ್ತು. ಒಬ್ಬನ್ ತಲೆಗೊಬ್ಬ ಹೊಡೆದ ಜೋರಾಗಿ, ಅವ್ನು ಹೊರಟೆ ಹೋಗ್ಬಿಟ್ಟ, ಅದ್ ನಾಶ ಆಯ್ತಲ್ಲ. ಆ ನಾಶ ಆಗಿದೆ ಯಾವ್ದಿಂದ? ದ್ರವ್ಯದಿಂದ. ಹಾಗಾದ್ರೆ ಕಾಲದಿಂದ ನಾಶ, ದ್ರವ್ಯದಿಂದ ನಾಶ ಅಂತ ಎರಡನೇದಾಯ್ತು. ಇನ್ನು ಗುಣದಿಂದ ನಾಶ ಅಂತ ಬಂತಲ್ಲ, ಇಲ್ಲಿ ಶುರುವಾಯ್ತು ದೊಡ್ಡ ವಿಚಾರ. ಗುಣದಿಂದ ನಾಶ ಅಂದ್ರೆ ಹೇಗಿದು? ಅವಾಗ ಹೇಳ್ತಾರೆ, ಆ ಗುಣದಿಂದ ನಾಶ ಅಂತಂದ್ರೆ ನೋಡಿ, ಈಗ ತಮೋಜ್ಞಾನ ಇರುತ್ತೆ ನಮಗೆ, ತುಂಬಾ ಕೆಟ್ಟ ಜ್ಞಾನ. ಕೆಟ್ಟದ್ದು ಅಂದ್ರೆ ಏನು? ಏನೇನ್ ಅನಿಷ್ಟನೋ ಎಲ್ಲಾ ತುಂಬ್ಕೊಂಡ್ಬಿಟ್ಟಿರ್ತೀವಿ. ಜ್ಞಾನ, ಅನಿಷ್ಟ ಜ್ಞಾನ ನಮ್ಗೆ. ತಾಮಸ ಜ್ಞಾನ ಅಂತಾರೆ ಅದನ್ನ. ದುರ್ಯೋಧನನಿಗೆಲ್ಲ ಇತ್ತಲ್ಲ, ಅಂತದ್ನ ತಗೊಂಡು
ತಾಮಸ ಜ್ಞಾನ. ಆ ತಾಮಸ ಜ್ಞಾನ ಅವ್ನಿಗೆ ಯಾವತ್ತೂ ಇದ್ದೇ ಇರತ್ತೆ, ಅವ್ನಿಗೆ ಹೋಗಲ್ಲ. ಆದ್ರೆ ಸಜ್ಜನರಲ್ಲಿ ಕೆಲವು ಸಲ ತಾಮಸ ಜ್ಞಾನ ಬಂದ್ರೆ ಅದು ಪೂರ್ತಿ ಸತ್ವಗುಣ ಹೆಚ್ಚಾಗತ್ತಲ್ಲ, ಸತ್ವಗುಣ ಪೂರ್ಣ ಹೆಚ್ಚಾದ್ರೆ ಅದರಿಂದ ತಾಮಸ ಜ್ಞಾನ ಹೋಗುತ್ತೆ. ಅದರಲ್ಲಿ ಯಾವ್ದ್ರಿಂದ ಯಾವ್ದು ನಾಶ ಆಯ್ತು? ಸತ್ವಗುಣದಿಂದ ತಮೋ ಗುಣದ ನಾಶ ಆಯ್ತು. ತಮೋ ಗುಣದ ಕಾರ್ಯ ಹೋಯ್ತು ಅಂದ್ರೆ ತಮೋ ಗುಣ ಹೋಯ್ತು ಅಂತ ಅರ್ಥ. ನೀವ್ ಮೇಲ್ನೋಟಕ್ಕೆ ನೋಡಿದ್ರೆ ನಿಮ್ಮಲ್ಲಿ ಒಳ್ಳೆ ಗುಣ ಬೆಳೆಸ್ಕೊಳ್ಳಿ, ಆ ಕೆಟ್ಟ ಬುದ್ಧಿ ಹೋಗುತ್ತೆ ಅಂತ ಹೇಳ್ತೀವಲ್ಲ, ಅದನ್ನೇ ಹೇಳ್ತಾ ಇರೋದಿಲ್ಲಿ. ಒಳ್ಳೆ ಗುಣ ಬೆಳೆಸ್ಕೊಂಡ್ರೆ ಕೆಟ್ಟ ಬುದ್ಧಿ ಹೇಗೆ ಹೋಗುತ್ತೆ? ಒಳ್ಳೆ ಗುಣಗಳು ಕೆಟ್ಟ ಗುಣ ಹೋಗ್ಲಿಕ್ಕೆ ಕಾರಣ ಅಂತ ಅರ್ಥ. ಅದನ್ನೇ ಹೇಳಿದ್ದು, ಸತ್ವಗುಣದಿಂದ ತಮೋ ಗುಣ ನಾಶ, ಅದು ಒಂದು ಗುಣದಿಂದ ನಾಶ. ಅಥವಾ ಕೆಲವು ಸಲಿ ತುಂಬಾ ತಮೋ ಗುಣವನ್ನೇ ಹೊಂದಿದ್ರೆ ನಿಜವಾದ ಸತ್ವಗುಣ ಇರೋದೇ ಇಲ್ಲ, ಉಲ್ಟಾನೂ ಇರುತ್ತೆ, ಹೀಗೂ ಇರುತ್ತೆ. ಸತ್ವದಿಂದ ತಮೋನು ಹೋಗುತ್ತೆ, ತಮೋವಿನಿಂದ ಸತ್ವನೂ ಹೋಗುತ್ತೆ. ಕೆಲವು ಸಲ ಏನಾಗುತ್ತೆ, ರಜೋಗುಣ ಜಾಸ್ತಿ ಆಗ್ಬಿಟ್ರೆ ಈ ಕಡೆ ಸತ್ವನೂ ಇರಲ್ಲ, ತಮಸ್ಸು ಇರಲ್ಲ, ಆ ತರನೂ ಆಗುತ್ತೆ. ಇದನ್ನೆಲ್ಲ ಈ ದೇವತೆಗಳಲ್ಲಿ, ಮನುಷ್ಯರಲ್ಲಿ, ದೈತ್ಯರಲ್ಲಿ ಕಾಣ್ಬೋದು. ಏನಾಗುತ್ತೆ, ಒಬ್ಬೊಬ್ರಲ್ಲಿ ಒಂದೊಂದು ಸಂಪೂರ್ಣವಾಗಿ ಹೊರಟೋಗ್ಬಿಡುತ್ತೆ. ಫುಲ್ ತಾಮಸ ಅಂದ್ರೆ ತಾಮಸ ಜೀವಿ ಅವನು, ಸಾತ್ವಿಕ ಜೀವಿ ಅವನು ರಾಜಸ ಜೀವಿ ಅಂತ ಹೇಳ್ತೀವಲ್ಲ, ಈ ಅರ್ಥದಲ್ಲಿ. ಆದ್ರೆ ಕೆಲವು ಕಡೆ ಏನಾಗುತ್ತೆ, ಸತ್ವಗುಣದಿಂದ ರಾಜಸ ತಾಮಸ ಎರಡೂ ಹೋಗುತ್ತೆ. ಈ ತರದೆಲ್ಲ ನೋಡಿದಾಗ ಇದು ಗುಣನಿಮಿತ್ತ ಕಲಯ ಅಂತ ಅನಿಸ್ಕೊಡುತ್ತೆ. ಅಂದ್ರೆ ಗುಣದಿಂದಾಗಿ ಆಗಿದ್ದ ನಾಶ ಅಂತ. ಅದನ್ನ ಜಗತ್ತನ್ನ ತಗೊಂಡಾಗ ಮೂರೂ ಕಾಲದಲ್ಲಿ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಜಗತ್ತಿನ ನಾಶ ನೀವು ಗಮನಿಸಿ, ಒಂದು ಟೈಮ್ ಬಂದಾಗ ಜಗತ್ತಿರಲ್ಲ. ಮತ್ತೆ ಜಗತ್ತನ್ನ ನಾಶ ಮಾಡೋನ್ ಇದಾನೆ ಭಗವಂತ, ದ್ರವ್ಯ ತಗೊಂಡ್ ನಾಶ ಮಾಡ್ತಾನೆ ಭಗವಂತ, ದ್ರವ್ಯನೂ ಇದೆ. ಈ ಕಡೆ ಅವನ ಆಯುಧ ತಗೊಂಡ್ ನಾಶ ಮಾಡ್ತಾನೆ ಅಂತ ಅರ್ಥ ಭಗವಂತ. ಜೊತೆಗೆ ಗುಣ, ಈ ಗುಣಗಳೆಲ್ಲ ಒಂದೊಂದು ಗುಣ ನಾಶ ಮಾಡಿ ಮಾಡಿ ಜಗತ್ತು ಕೊನೆಗೆ ಉಳಿಯೋದಿಲ್ಲ. ಇಷ್ಟೆಲ್ಲ ಇದ್ಮೇಲೆ ನೀವ್ ಹೇಳ್ತಾ ಇದ್ರಿ ಜಗತ್ತು ಸುಳ್ಳು, ಜಗತ್ತೇ ಇಲ್ಲ. ಇಲ್ದೇ ಇರೋದನ್ನ ಯಾರು ನಾಶ ಮಾಡ್ಲಿಕ್ಕೆ ಹೋಗ್ತಾರ? ಮೂರ್ಖರು, ಯಾರು ಮಾಡಲ್ಲ. ವಸ್ತು ಕಣ್ಣು ಮುಂದೆ ಇರೋದಕ್ಕೆ ಹೊಡಿಲಿಕ್ಕೆ ಹೋಗ್ತಾರೆ ಜನ. ಕಣ್ಣು ಮುಂದೆನೆ ಅವ್ನ್ ಇಲ್ಲ ಅಂದ್ಮೇಲೆ ಅವನನ್ನ ಏನ್ ಹೊಡಿತಾರೆ? ಇಲ್ಲಿ ಆಕಾಶದಾಗ ಹೊಡಿಬೇಕಾ? ಆಕಾಶಕ್ಕೆ ಉಗುಳಿದ್ರೆ ನಮ್ ಮುಖದ ಮೇಲೆ ಬೀಳತ್ತೆ ಅಂತ ಹೇಳ್ತಾರೆ. ಯಾಕೆ? ಆಕಾಶದಲ್ಲಿ ಏನೂ ಇಲ್ಲ. ಏನೂ ಇಲ್ದೇ ಇರೋ ಜಾಗದಲ್ಲಿ ಹಿಂಗ್ ಮೇಲಕ್ಕೆ ಹಿಂಗ್ ಉಗುಳಿದ್ರೆ ನಮ್ ಮುಖದ ಮೇಲೆ ಬೀಳತ್ತೆ ಅಷ್ಟೇ. ಆ ತರ ವಸ್ತು ಕಣ್ಮುಂದೆ ಕಾಣಿಸ್ತಾ ಇದ್ರೆ ಅದಕ್ಕೆ ಹೊಡೆಯೋದ್ರಲ್ಲಿ ಅರ್ಥ ಇದೆ, ಅದಕ್ಕೇನೋ ಒಂದು ಹಾನಿ ಮಾಡಬಹುದು. ಏನು ಇಲ್ದೇ ಇದ್ರೆ ಅದಕ್ಕೇನು ಹಾನಿ ಮಾಡ್ತೀರಿ ಅಂದ್ಮೇಲೆ, ಈ ವೇದಗಳಲ್ಲಿ ಅಥವಾ ಈ ಭಾಗವತದ ಪದ್ಯದಲ್ಲಿ ಕಾಲ, ದ್ರವ್ಯ, ಗುಣ ಮೂರಿಂದ ನಾಶ ನಾಶ ಅಂತ ಹೇಳ್ತಾರೆ ಅಂದ್ರೆ, ಇಲ್ದೇ ಇರೋ ವಸ್ತುವಿಗೆ ಯಾರಾದ್ರೂ ನಾಶ ಹೇಳ್ತಾರೆ? ಇರೋ ವಸ್ತುವಿಗೆ ತಾನೆ. ದೇಹನೇ ಸಿಗದೆ ಇರೋನ್ಗೆ ದೇಹ ಹೋಯ್ತು ಅಂತ ಯಾರು ಹೇಳ್ತಾರ? ದೇಹ ಇತ್ತು, ಇದ್ದ ದೇಹ ಅವನಿಗೆ ಇಷ್ಟು ವರ್ಷ ಇತ್ತು, ಆಮೇಲೆ ಕಳ್ಕೊಂಡ. ಹಾಗಾದ್ರೆ ಇರೋದನ್ನ ಹೋಗಿಸ್ಬೋದು ಹೊರತು ಇಲ್ದೇ ಇರೋದನ್ನ ಹೋಗ್ಸೋದು ಏನರ್ಥ? ಅದು ಮೊದಲೇ ಇಲ್ಲ, ಅದನ್ನೇನು ಹೋಗ್ಸೋದು? ಹಾಗಾದ್ರೆ ಈ ರೀತಿ ಗಮನಿಸಿದಾಗ ಈ ಜಗತ್ತಿನ ನಾಶ ಅನ್ನೋದು ಏನಿದೆಯಲ್ಲ, ಈ ಜಗತ್ತಿನ ನಾಶ ಅನ್ನೋದು ಮೂರು ಕಾರಣದಿಂದ ಆಗ್ತಾ ಇದೆ. ಹಾಗಾಗಿ ಜಗತ್ತನ್ನ ಸುಳ್ಳು ಅಂತ ಹೇಳ್ಬಾರದು ಅಂತ ಒಟ್ಟು ತಾತ್ಪರ್ಯ. ಈ ಸುಳ್ಳು ಅನ್ನೋದನ್ನ ಅಲ್ಲ ಅಂತ ಹೇಳಲಿಕ್ಕೆ ನೋಡಿ, ಸುಳ್ಳು ಅಂತ ಯಾವ್ದಾಗತ್ತೆ, ಯಾವ್ದಕ್ ನಾಶನೇ ಇರಲ್ವೋ ಅದೆಲ್ಲ ಸುಳ್ಳೆ. ಯಾವ್ದಕ್ ನಾಶ ಇದೆ ಅದೆಲ್ಲ ಸುಳ್ಳು ಆಗ್ಬೇಕು ಅಂತಿಲ್ಲ, ಸತ್ಯನೇ. ನಮ್ಮ ಅಜ್ಞಾನ ನಾಶ ಆಗತ್ತೆ, ಅಜ್ಞಾನ ಸುಳ್ಳ? ಅಜ್ಞಾನನು ಸತ್ಯ. ನಮ್ಗೆ ಇದ್ದು ಹಗ್ಗದ ನೋಡಿ ಹಾವು ಅಂತ ನಾವು ತಿಳ್ಕೊಂಡ್ವಿ, ಹಾವು ಅಂತ ತಿಳ್ಕೊಂಡಿದ್ದು ಖಂಡಿತ ಸತ್ಯ. ಅಜ್ಞಾನ, ಅದು ಅಜ್ಞಾನ ಹೋಗೇ ಹೋಗುತ್ತೆ. ಹಾವು ಮಾತ್ರ ಅದು ಸುಳ್ಳು, ಹಾವಿಲ್ಲ ಅಲ್ಲಿ. ಹಾಗೆ ಬೆಳ್ಳಿನೂ ಇಲ್ಲ ಕಪ್ಪೆ ಚಿಪ್ಪಿನಲ್ಲಿ, ಬೆಳ್ಳಿಯ ಜ್ಞಾನ ಸತ್ಯ. ಆ ಜ್ಞಾನ ಬಂದಿದ್ದು, ಅಜ್ಞಾನ ಮಾತ್ರ ಅದು ಹೋಗುತ್ತೆ. ಈ ತರ ಒಂದು ಜಗತ್ತನ್ನ ಸುಳ್ಳಲ್ಲ ಅಂತ ಹೇಳಲಿಕ್ಕೆ ಒಂದು ಕಾರಣ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಇದರ ವಿವರಣೆ ವಿಸ್ತಾರವಾಗಿದೆ, ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಶ್ರೀಕೃಷ್ಣ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಆಚಾರ್ಯರೇ. ನಮಸ್ಕಾರ.